ದಾವಣಗೆರೆಯಲ್ಲಿ ತಮ್ಮ ತಾತ ಶಾಮನೂರು ಶಿವಶಂಕರಪ್ಪ ಅವರ ಹಾದಿಯಲ್ಲೇ ಸಮರ್ಥ ಸಾಗ್ತಾ ಇದ್ದಾರೆ. ಆನೆಕೊಂಡದ ಆಂಜನೇಯ ಸ್ವಾಮಿ ಹಾಗೂ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಅಧಿಕೃತ ಮತಯಾಚನೆಗಿಳಿದಿದ್ದಾರೆ. ಹೇಗಿದೆ ಸಮರ್ಥ ಮತ ಬೇಟೆ, ಬನ್ನಿ ನೋಡೋಣ. ತಾತನಂತೆ ಈಶಾನ್ಯ ಮೂಲೆಯಿಂದಲೇ ಸಮರ್ಥ ಪ್ರಚಾರ. ಯುವ ನಾಯಕನಿಗೆ ಭರ್ಜರಿ ಸಾಥ್ ನೀಡಿದ ಕ್ಷೇತ್ರದ ಜನ. ತಮ್ಮ ತಾತ ಹಾಗೂ ರಾಜಕೀಯ ಗುರು ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುತ್ತಿರುವ ಶಾಮನೂರು ಸಮರ್ಥ್ ತಾತನಂತೆಯೇ ಈಶಾನ್ಯ ಮೂಲೆಯಿಂದ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ. ಅಧಿಕೃತವಾಗಿ ಪ್ರಚಾರದ ಅಖಾಡಕ್ಕಿಳಿದ ಸಮರ್ಥ್ ಆಂಜನೇಯ ದೇವಾಲಯ ಹಾಗೂ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮತಬೇಟೆಯಾಡಿದ್ದಾರೆ. ಸಮರ್ಥ್ಗೆ ಮುಸ್ಲಿಂ ಮುಖಂಡರು ಸೇರಿ ಕ್ಷೇತ್ರದ ಜನ ಯುವ ನಾಯಕನಿಗೆ ಸಾಥ್ ನೀಡಿದ್ದಾರೆ. ಈಶಾನ್ಯ ಮೂಲೆ ಅಂತ ಶುರು ಮಾಡಿವಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದ್ಗಡೆ ಇರೋ ದೇವಸ್ಥಾನ ಈಶ್ವರಂದು ಬಸವಣ್ಣಂದು ನೋಡ್ತಿದ್ದೀರಲ್ಲ, ಇದು 11ನೇ ಶತಮಾನ ದೇವಸ್ಥಾನ. ಕ್ಷೇತ್ರದಲ್ಲಿ ಭಾಳ ಚೆನ್ನಾಗೈತ್ರಿ. ನೀವೇ ನೋಡ್ತಿದ್ದೀರ. ನಾನೇ ನಮ್ಮ ಅಯ್ಯೂಬ್ದಾರ್ ಜೊತೆ ಏನ್ ನೀವು ಎಲ್ಲ ಪ್ರೆಸ್ ಅವ್ರು ಸುಮ್ಮನೆ ಹೂಹಾ ಮಾಡಕರನೇ ನಾವು ಅಂದ್ವಿ. ಅದು ಏನು ಇಲ್ಲ, ಅವ್ರು ನಮ್ಮ ದೊಡ್ಡಪ್ಪರಂಗಿದ್ದಾರೆ, ನೀವು ಯಾಕೆ ಸುಮ್ಮನೆ ಏನೇನೋ ತಗೊಂಡು ಓಡ್ತೀರಿ ಅಂತ. ಒಂದ್ಸತಿ ನೀವು ಒಂದು 50-100 ಜನ ಕೇಳ್ತಿದ್ರೆ ಅವ್ರು ಹೇಳ್ತಿದ್ರು ನಿಮಗೆ. ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಎಂಟ್ರಿ ಕೊಟ್ಟಿದ್ರು. ಬೈರತಿ ಸುರೇಶ್, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ಗಣ್ಯರು ಸಮರ್ಥ್ ಪರವಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಟಿಕೆಟ್ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಸಾದಿಕ್ ಪೈಲ್ವಾನ್ ಮನೆಗೂ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದ್ರು. ಈ ವೇಳೆ ಎಸ್ಎಸ್ ಮಲ್ಲಿಕಾರ್ಜುನ್ ಸಾದಿಕ್ ಪೈಲ್ವಾನ್ಗೆ ಕಬಾಬ್ ತಿನ್ನಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ಮನೆಯವರು, ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು. ಆದರೂ ಮುಂಚಿನಿಂದಲೂ ಅವ್ರು ಯಾವಾಗಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚಿಸ್ತಾನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸಿ ಅವರ ಎಲ್ಲ ಮನೆತನದವರು, ಸಾದಿಕ್ ಪೈಲ್ವಾನ್ ಅವರು ಮನೆತನದವರು, ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ್ ಕಣಕ್ಕೆ ಇಳಿದಿದ್ದು ಎದುರಾಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಅದರಂತೆ ಜನರು ಕೂಡ ಇವರ ಬೆಂಬಲಕ್ಕೆ ನಿಂತಿದ್ದು ಅಂತಿಮವಾಗಿ ಏಪ್ರಿಲ್ 9ಕ್ಕೆ ಮತದಾರ ಯಾರನ್ನ ಆಯ್ಕೆ ಮಾಡುತ್ತಾನೆ ಎಂಬುದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.